ಹಾಯ್ ಹಲೋ ಫ್ರೆಂಡ್ಸ್, ನಾನು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಮಾವಿನಕಾಯಿ ಕ್ಯಾಂಡಿ. 2 ಮಾವಿನಕಾಯಿ ತೊಗೊಂಡಿದ್ರಿ, ದೊಡ್ಡ ಸೈಜ್. ಇದನ್ನೆಲ್ಲ ಸಿಪ್ಪಿ ತೆಗೆದು ಹೆಚ್ಚಿ ಕುದಿಸ್ಬೇಕು. ಸಿಪ್ಪಿ ತೆಗೆದು ಇದನ್ನು ಕಟ್ ಮಾಡಿ ಕುದಿಸ್ಬೇಕು ರೀ. ಫಸ್ಟ್ ಸಿಪ್ಪಿ ತೆಗೆದು ಬಿಡೋಣ. ಇದೆಲ್ಲ ಸಿಪ್ಪಿ ಕ್ಲೀನಾಗಿ ತೊಗೋಬೇಕು ರೀ. ಸಿಪ್ಪಿ ತೆಗೆದು ಇಟ್ಟಿನ್ರಿ, ಇನ್ನು ಕಟ್ ಮಾಡ್ಕೋಬೇಕು. ಮ್ಯಾಗದಷ್ಟ ತೆಗಿಬೇಕು. ಇದನ್ನು ಎರಡು ಮಾವಿನಕಾಯ್ದು ಇಷ್ಟ ಆಗೈತೆ ರೀ. ಹೆಚ್ಚು ಇಟ್ಕೊಂಡ್ರಿ. ಇದನ್ನು ಕುದಿಸ್ಬೇಕು ರೀ. ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೋಬೇಕು ರೀ. ಇದು ಕುದಿಸ್ಕೊಂಡು ನೋಡಿರಿ, ನೀರಿನ ಹಾಕೋಬಾರ್ದ್ರಿ. ಇವನ್ನಷ್ಟ ಸಪ್ರೇಟ್ ತೊಗೊಂಡ್ಬಿಡ್ಬೇಕು. ಈ ಥರ ಸಲಿಗೆ ಇಟ್ಕೋಬೇಕು ರೀ. ಇದಷ್ಟು ಹಾಕ್ಕೊಂಡು ಇದು ಸಿಪ್ಪಿ ಏನು ಹಾಕಬೇಡ್ರಿ, ಜಲ್ಲಿ ಥರ ಅಷ್ಟು ನಮಗೆ ಬೇಕಾಗುತ್ತೆ. ಅದಕ್ಕೆ ಈ ಥರ ಚಮಚಲಿಂದ ಈ ಥರ ಮಾಡಿದ್ರೆ ಅದು ಕೆಳಗೆ ಬೀಳ್ತೈತೆ ರೀ. ಈ ಥರ ಆಗೈತೆ ನೋಡಿರಿ. ಇದೆಲ್ಲ ಈ ಥರ ಮಾಡ್ಕೋಬೇಕು. ಇಷ್ಟು ಇದನ್ನು ಎಷ್ಟು ಜಲ್ಲಿ ಸಿಕ್ಕೈತೆ ನೋಡಿರಿ. ಇದನ್ನು ಒಂದು ನಾನ್ಸ್ಟಿಕ್ದೊಳಗೆ ಹಾಕಿ ಇದನ್ನು ಬಿಸಿ ಮಾಡ್ಕೋಬೇಕು. ಆಮೇಲೆ ಸಕ್ಕರೆ ಹಾಕ್ಬೇಕು ರೀ. ಇದು ಒಂದು 2 ರಿಂದ 3 ನಿಮಿಷ ನೀರಿನ ಅಂಶ ಹೋಗುತ್ತಾನ ಇದನ್ನು ಕೈಯಾಡಿಸ್ಬೇಕು ರೀ. ಇದು ನೀರಿನ ಅಂಶ ಆಗೈತೆ ರೀ. ಈಗ ಸಕ್ಕರೆ ಹಾಕ್ಕೊಂಬಿಡೋಣ್ರಿ. ಒಂದು ಅರ್ಧ ಬಟ್ಲು ಸಕ್ಕರೆ ಹಾಕ್ಕೊಳತ್ತೀನಿ ರೀ. ಸಕ್ಕರೆ ಹಾಕಿ ಗ್ಯಾಸ್ ಲೋ ಫ್ಲೇಮಿಗೆ ಇಡ್ರಿ. ಕೈಯಾಡಿಸ್ತಾನೆ ಇರ್ರಿ. ಈ ಥರ ನೋಡಿರಿ, ಈ ಥರ ಹಾಕತೈತಿ. ಇನ್ನೂ ಸ್ವಲ್ಪ ಆಗ್ಬೇಕ್ರಿ. ಇದು ಈ ಕಲರ್ ಹಾಕ್ಕೋಬೇಕು, ಫುಡ್ ಕಲರ್. ನೀವು ಬೇಕಂದ್ರೆ ಫುಡ್ ಕಲರ್ ಹಾಕೋರಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿರಿ. ನಾನು ಸ್ವಲ್ಪ ಹಾಕ್ತೀನಿ ರೀ ಕಲರ್. ಮಾವಿನಕಾಯಿ ಸೀಸನ್ ಇರೋದ್ರಿಂದ ಈ ಥರ ಕ್ಯಾಂಡಿ ಮಾಡಿ ಮಕ್ಕಳು ದೊಡ್ಡರ್ಲಿಂದ ಇಷ್ಟಪಟ್ಟು ತಿಂತಾರೆ ರೀ. ನೀವು ಮಾಡಿ ನೋಡಿರಿ. ಒಂದು ಅರ್ಧ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕತ್ತೀನಿ ರೀ. ಹಚ್ಕೊಂಡು ಇದನ್ನು ಹಾಕ್ಕೊಬಿಡೋಣ್ರಿ. ಪ್ಲೇಟಿಗೆ ಆಲ್ರೆಡಿ ಎಣ್ಣೆ ಹಚ್ಕೊಂಡಿನ್ರಿ. ಇದರಲ್ಲಿ 2 ಸ್ಪೂನ್ ಹಾಕಿ ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಇದೇ ಥರನೇ 2 ಪ್ಲೇಟಿಗೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ್ರಿ. ಈ ಥರ ಆಗೈತೆ ನೋಡಿರಿ. ಇದು ಮೇಲೆ ಇಡಬೇಕು. ಒಂದು ತಾಸು ಮಾಳ್ಗಿ ಮೇಲೆ ಇಟ್ಟಿದ್ರಿ ಬಿಸಿಲಿಗೆ. ಈ ಥರ ಆಗೈತೆ ರೀ. ಇದನ್ನು ಬಿಡಿಸ್ಕೊಳ್ಳೋಣ್ರಿ. ನೋಡಿರಿ, ಈ ಥರ ಬಂದೈತೆ ನೋಡಿರಿ. ಇದು ನಿಮ್ಗೆ ಈ ಥರ ಆಗೈತೆ ನೋಡಿರಿ. ನಿಮ್ಗೆ ಯಾವ ಥರ ಬೇಕು ಕಟ್ ಮಾಡ್ಕೊಳ್ರಿ. ನಾನು ಈ ಥರ ಕಟ್ ಮಾಡ್ತೀನಿ ನೋಡಿರಿ. ಈ ಥರ ಹಿಂಗೆ ಸುತ್ಕೊಂಡ್ಬಿಡೋಣ್ರಿ, ರೋಲ್ ಥರ. ಮಾವಿನಕಾಯಿ ಕ್ಯಾಂಡಿ ರೆಡಿ ಆಗೈತೆ ರೀ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಲ ಮಾಡಿ ನೋಡಿರಿ.